ಕೆಲವೊಂದು ತರಕಾರಿಯಲ್ಲಿ ಒಂದೇ ಥರದ ರೆಸಿಪಿ ಮಾಡೋದು ಬದಲು ಈ ರೀತಿ ಫ್ರೈಯನ್ನು ಟ್ರೈ ಮಾಡಿ ನೋಡಿ. ನೀವು ತಿಂತಾ ಇದ್ದರೆ ಕಳೆದೇ ಹೋಗ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಸಾಂಬಾರು ಅವಶ್ಯಕತೆ ಇರೋದಿಲ್ಲ. ತುಂಬ ರುಚಿಕರವಾಗಿರುವ ಈ ಫ್ರೈ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು ದೊಡ್ಡದಾಗಿರುವ ಬದನೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ಬದನೆಕಾಯಿಯಲ್ಲಿ ಒಂದು 4ರಿಂದ 5 ಪೀಸ್ ಮಾಡ್ಬೋದು ನಾವು. ಕೆಲವೊಬ್ಬರು ಗಾಲಿ ಕಟ್ ಮಾಡ್ತಾರೆ, ನಾನು ಇಲ್ಲಿ ಉದ್ದ ಕಟ್ ಮಾಡಿ ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಲಿಕ್ಕೆ ಬ್ಯಾಡಗಿ ಮೆಣಸು ಬೇಕಾಗುತ್ತೆ. ಚೆನ್ನಾಗಿ ಕಾದಿರುವ ನೀರನ್ನು ಈ ಬೌಲಿಗೆ ಹಾಕಿ ಇದನ್ನು 10 ನಿಮಿಷ ನೆನೆಸ್ಕೊಳ್ಳೋಣ. ಈಗ ಬದನೆಕಾಯಿ ತೊಳೆದು ಈ ರೀತಿ ಸ್ಲೈಸ್ ಕಟ್ ಮಾಡ್ಕೊಳ್ಳೋಣ. ಕೆಲವರು ಗಾಲಿಯಾಗಿ ಕಟ್ ಮಾಡ್ತಾರೆ, ನಾನು ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಉದ್ದಕ್ಕೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳುವಾಗಿಯೇ 4 ಪೀಸ್ ಆಗುವಂಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೊಟ್ಟನ್ನು ಕಟ್ ಮಾಡೋದು ಬೇಡ. ನೋಡಿ, 4 ಪೀಸ್ ಆಗಿದೆ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಚಾಕು ಸಹಾಯದಿಂದ ಮಧ್ಯ ಸ್ವಲ್ಪ ಸೀಳ್ಕೊಳ್ಬೇಕು. ಯಾಕಂದರೆ ಫುಲ್ ಖಾರ ಮಸಾಲ ಎಲ್ಲ ನೀಟಾಗಿ ಹತ್ತಬೇಕಂದ್ರೆ ಈ ರೀತಿ ಸೀಳ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪ ಪೀಸ್ ಇರೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ನೋಡಿ, 4 ಪೀಸನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಸಿಂಪಲ್ಲಾಗಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ನೆನೆಸಿರುವ ಮೆಣಸಿಕಾಯಿ ನೋಡಿ ಚೆನ್ನಾಗಿ ನೆಂದಿದೆ, ಕುದಿ ನೀರಲ್ಲಿ ಮೆತ್ತಗಾಗಿದೆ. ಈಗ ಮಿಕ್ಸಿ ಜಾರಿಗೆ ತಗೊಳ್ಳೋಣ. ಇದನ್ನು ನೈಸ್ ಪೇಸ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 7-8 ಬೆಳ್ಳುಳ್ಳಿ ಎಸಳನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಖಾರ ರೆಡಿ ಆಯಿತು. ಇದನ್ನು ಈಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಾಡುವ ವಿಧಾನ ಅಂತೂ ತುಂಬ ಸುಲಭವಾಗಿರುತ್ತೆ ಇದು. ಇನ್ನೊಂದು ಸ್ವಲ್ಪ ಮಸಾಲಕ್ಕೆ ಹುಳಿ ಎಲ್ಲ ಇರಬೇಕು ಕರೆಕ್ಟಾಗಿ. ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಸಾಕಾಗುತ್ತೆ. ಇದಕ್ಕೆ ಎಣ್ಣೆ ಬೇಕಾಗುತ್ತೆ. ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಈ ಖಾರವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಖಾರ ಮಸಾಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಈ ಪೀಸಿಗೆಲ್ಲ ಹಚ್ಕೊಂಬಿಡೋಣ. ನಾವು ಕಟ್ ಮಾಡಿರೋದ್ರಿಂದ ಆ ಒಂದು ಹೋಲ್ಸ್ ಒಳಗಡೆ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ. ಈ ರೀತಿ ಸ್ಪೂನಲ್ಲಿ ಸ್ವಲ್ಪ ಖಾರನ ತಗೊಂಡು ಈ ರೀತಿ ಒತ್ತಿ ಹಚ್ಕೊಳ್ಬೇಕು. ಎರಡೂ ಸೈಡಲ್ಲಿ ನೀಟಾಗಿ ಈ ರೀತಿ ಹಚ್ಕೊಳ್ಬೇಕು. ಇದೇ ರೀತಿ 4 ಪೀಸಿಗೂ ನಾನು ಈ ಮಸಾಲವನ್ನು ಒತ್ತಿ ಹಚ್ಕೊಂಡಾಗ ಆ ಹೋಲ್ಸ್ ಒಳಗಡೆ ಎಲ್ಲ ನೀಟಾಗಿ ಹೋಗೋ ಥರ ಈ ರೀತಿ ಹಚ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ 4 ಪೀಸನ್ನು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಮೇಲೆ ಭಾಗ ಕಟ್ ಮಾಡಿರೋದಕ್ಕೂ ಕೂಡ ಚೆನ್ನಾಗಿ ಹಚ್ಕೊಳ್ಬೇಕು. ನೋಡಿ, 4 ಪೀಸಿಗೂ ಕರೆಕ್ಟಾಗಿ ಮಸಾಲ ಹಚ್ಚಿದ್ದೀನಿ. 1 ನಿಮಿಷಗಳ ಕಾಲ ಬಿಟ್ಟು ನಂತರ ತವದಲ್ಲಿ ಒಂದು 3 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಣ್ಣೆ 3 ಚಮಚದಷ್ಟು ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ. ಇದನ್ನೀಗ 10 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕು. ಯಾಕಂದರೆ ಬದನೆಕಾಯಿ ಸ್ವಲ್ಪ ದಪ್ಪ ಇರೋದ್ರಿಂದ ಎರಡೂ ಕಡೆ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಈ ರೀತಿ ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು. ನೋಡಿ, ಕಲರ್ ಈ ರೀತಿ ಚೆನ್ನಾಗಿ ಬಾಡಿದೆ ಅಂದಮೇಲೆ ಈಗ ರೆಡಿ ಆಯಿತು. ತಕ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ನಾವು ಒಂದೇ ಥರದ ರೆಸಿಪಿಗಳನ್ನು ಮಾಡ್ಕೊಳ್ತೀವಿ. ಈ ರೀತಿ ಫ್ರೈಗಳನ್ನು ಆವಾಗವಾಗ ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಈ ಒಂದೇ ಒಂದು ಫ್ರೈ ಇದ್ದರೆ ಯಾವುದೇ ಸಾಂಬಾರು ಬೇಡ ಅನಿಸುತ್ತೆ. ಯಾಕಂದರೆ ಇದರಲ್ಲೇ ಬಿಸಿ ಅನ್ನವನ್ನು ಕಲಸಿ ತಿನ್ಬೋದು. ಕೆಂಪು ಮಸಾಲೆಯ ಬದನೆಕಾಯಿ ಫ್ರೈ ರೆಡಿ ಆಯಿತು. ನೋಡಿ, ಈ ವಿಧಾನದಲ್ಲಿ ಮಾಡಿ ತಿಂದಿಲ್ಲ ಅಂದರೆ ಖಂಡಿತ ಮಿಸ್ ಮಾಡ್ಕೋಬೇಡಿ. ವಿಡಿಯೋ ನೋಡಿ, ತುಂಬ ಸುಲಭ ವಿಧಾನ. ಇದೇ ಥರ ಮಸಾಲ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಬಿಸಿ ಅನ್ನವನ್ನು ಒಂದು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಈ ಪೀಸನ್ನು ಇಟ್ಕೊಂಡು ಊಟ ತಿಂತಾಯಿದ್ರೆ ಮಸ್ತಾಗಿರುತ್ತೆ ಸ್ನೇಹಿತರೆ. ಈ ಬದನೆಕಾಯಿ ಫ್ರೈಯನ್ನು ನೋಡಿದರೆ ನಿಮಗೂ ಬಾಯಲ್ಲಿ ನೀರು ಬರುತ್ತಾ? ಈ ರೀತಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡ್ತಾಯಿದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ಇವತ್ತಿನ ಸಿಂಪಲ್ ಬದನೆಕಾಯಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.